ಇವತ್ತಿನ ನಮ್ಮ ಹೊಸ ಪ್ರತಿಭೆ ದೀಪ್ತಿ ಕೂಡ ಶಿವನ ಹಾಡನ್ನ ಹಾಡೋಕೆ ಬಂದಿದ್ದಾಳೆ. ಈಕೆ ಪ್ರೀತಿಯಿಂದ ಕುಣಿಯುತ್ತಾ ನಲಿಯುತ್ತಾ ಬಾ ಶಂಕರ ಅಂತ ಶಂಕರನನ್ನ ಕರೀತಿದ್ದಾಳೆ. ಈಕೆಯ ಕರೆಗೆ ಹೋಗೊಟ್ಟು ಶಿವ ಬರ್ತಾನ, ನೋಡೋಣ ಬನ್ನಿ. ಹಾಡು ಕುಣಿಯುತ್ತಾ ನಲಿಯುತ್ತಾ ಬಾ ಶಂಕರ, ತಾಳ ಏಕತಾಳ. ಹಾಡುತ್ತಿರುವವರು ದೀಪ್ತಿ ಎಸ್. ಕುಣಿಯುತ್ತ ನಲಿಯುತ್ತ ಬಾ ಶಂಕರ, ಮಣಿಯುತ ನಿನ್ನಡಿಗನು ದಿನ ಪುರಹರ. ಕುಣಿಯುತ ನಲಿಯುತ ಬಾ ಶಂಕರ, ಮಣಿಯುತ ನಿನ್ನಡಿಗನು ದಿನ ಪುರಹರ. ಕುಣಿಯುತ ನಲಿಯುತ ಬಾ ಶಂಕರ, ಢಣ 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 ಎಂದು ಢಮರುಗಳ ಧ್ವನಿಸಲು, ಠಣ 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 ಎಂದು ವೃಷಭವು ನಲಿಯೇ, ಢಣ 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 ಎಂದು ಢಮರುಗಳ ಧ್ವನಿಸಲು, ಠಣ 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 ಎಂದು ವೃಷಭವು ನಲಿಯೇ. ಝಣದ ಕಥಕ ಝಣ ತಾಕಿಟ ತಾಕಿಟ, ಝಣದ ಕಥಕ ಝಣ ತಾಕಿಟ ತಾಕಿಟ, ಝಣ ಎಂದು ನಂದಿ ಮೃದಂಗವ ಬಾರಿಸೆ. ಝಣದ ಕಥಕ ಝಣ ತಾಕಿಟ ತಾಕಿಟ, ಝಣ ಎಂದು ನಂದಿ ಮೃದಂಗವ ಬಾರಿಸೆ. ಕುಣಿಯುತ ನಲಿಯುತ ಬಾ ಶಂಕರ, ಮಣಿಯುತ ನಿನ್ನಡಿಗನು ದಿನ ಪುರಹರ. ಕುಣಿಯುತ ನಲಿಯುತ ಬಾ ಶಂಕರ, ವರ ಕಮಲೇಶನ ಚರಿತೆಯು ಜಗದೊಳು ಪರಿ ಪರಿ ಭಾವದಿ ನರ್ತಿಸಿ ತೋರುತ. ವರ ಕಮಲೇಶನ ಚರಿತೆಯು ಜಗದೊಳು ಪರಿ ಪರಿ ಭಾವದಿ ನರ್ತಿಸಿ ತೋರುತ. ಪುರಿಯುತ ಭಕ್ತರ ವರವೀಯುತ ಬಾ, ಪುರಿಯುತ ಭಕ್ತರ ವರವೀಯುತ ಬಾ. ಗಿರಿಜಾಲಂಕೃತ ನಾಟ್ಯಾಚಾರ್ಯ, ಪುರಿಯುತ ಭಕ್ತರ ವರವೀಯುತ ಬಾ. ಗಿರಿಜಾಲಂಕೃತ ನಾಟ್ಯಾಚಾರ್ಯ, ಕುಣಿಯುತ ನಲಿಯುತ ಬಾ ಶಂಕರ, ಮಣಿಯುತ ನಿನ್ನಡಿಗನು ದಿನ ಪುರಹರ. ಕುಣಿಯುತ ನಲಿಯುತ ನಲಿಯುತ ಕುಣಿಯುತ, ಕುಣಿಯುತ ನಲಿಯುತ ಬಾ ಶಂಕರ. ನಿಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಹಾಡ್ತಾರಾ? ನಿಮ್ಮ ಮಕ್ಕಳು ಟಿವಿ9ನ ಭಕ್ತಿ ರಾಗದಲ್ಲಿ ಹಾಡುವುದನ್ನ ನೀವು ನೋಡ್ಬೇಕಾ? ಹಾಗಿದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಮಕ್ಕಳು ಹಾಡೋ ವಿಡಿಯೋವನ್ನ ನಮ್ಮ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನಮ್ಮ ವಾಟ್ಸ್ಆಪ್ ನಂಬರ್ 9686780088. ಗರ್ಭವತಿಯಾಗೋ ಪ್ರತಿ ಹೆಣ್ಣು ಬಯಸೋದು ನನಗೆ ನಾರ್ಮಲ್ ಡೆಲಿವರಿ ಆಗಲಿ ಅಂತಾನೆ. ಯಾಕಂದ್ರೆ ನಾರ್ಮಲ್ ಡೆಲಿವರಿ ಆದ್ರೆ ಮುಂದೆ ಆಗೋ ಸೈಡ್ ಎಫೆಕ್ಟ್ಸ್ ಕಡಿಮೆ ಇರುತ್ತೆ, ಮುಂದಿನ ಜೀವನ ಆರೋಗ್ಯವಾಗಿರುತ್ತೆ. ಸಿಸೇರಿಯನ್ ಆದ್ರೆ ಸೊಂಟ ನೋವು, ಆ ನೋವು, ಈ ನೋವು ಅಂತ ಒದ್ದಾಡ್ಬೇಕಾಗತ್ತೆ. ನಿಮ್ಮಲ್ಲೂ ಯಾರಿಗಾದ್ರೂ ನಾರ್ಮಲ್ ಡೆಲಿವರಿ ಆಗಬೇಕು ಅಂದ್ರೆ ಈ ಯೋಗಾಸನಗಳನ್ನ ತಪ್ಪದೆ ಮಾಡಿ. ಗುರುಗಳೇ, ನಾನು 5 ತಿಂಗಳ ಗರ್ಭಿಣಿ. ನನಗೆ ಸಿಸೇರಿಯನ್ ಇಷ್ಟವಿಲ್ಲ. ನಾರ್ಮಲ್ ಡೆಲಿವರಿಗೆ ಯಾವ ಆಸನಗಳು ಉಪಯುಕ್ತ ಅಂತ ದಯವಿಟ್ಟು ತಿಳಿಸಿ. ಆದಷ್ಟು ಸರಳವಾದ ಆಸನಗಳಿದ್ದರೆ ತಿಳಿಸಿ. ಈ ಪ್ರೆಗ್ನೆನ್ಸಿ ಯೋಗ ಅಂತ ಒಂದು ಯೋಗ ಇದೆ.
ಇತ್ತಿತ್ತಲಾಗಿ ವಿದೇಶಗಳಲ್ಲಿ ಒಂದು ದೊಡ್ಡ ಟ್ರೆಂಡ್ ಆಗಿ ಒಂದು ಫ್ಯಾಷನ್ ಆಗಿ ನಡೀತಾ ಇದೆ. ಆದರೆ ಸಾವಿರಾರು ವರ್ಷಗಳಿಂದ ಗರ್ಭಿಣಿಯರಿಗೆ ಯಾವ ರೀತಿ ಆಸನ ಮಾಡಬೇಕು, ಯಾವ ರೀತಿ ಪ್ರಾಣಾಯಾಮ ಮಾಡಬೇಕು, ಯಾವ ರೀತಿ ಮಂತ್ರ ಜಪವನ್ನು ಮಾಡಬೇಕು ಅನ್ನೋದು ಸಾವಿರಾರು ವರ್ಷಗಳಿಂದಲೇ ಗರ್ಭೋಪನಿಷತ್ತವನ್ನು ಹೇಳಿಕೊಟ್ಟಿದ. ಗರ್ಭದ ಉಪನಿಷತ್ತಂತ ಒಂದು ಉಪನಿಷತ್ತ ಇದೆ. ಹೇಗೆ ಒಬ್ಬ ಅಮ್ಮ ಗರ್ಭಿಣಿ ಆಗೋಕ್ಕಿಂತ ಮೊದಲು ಹೇಗಿರಬೇಕು, ಒಬ್ಬ ಪುರುಷ ಹೇಗಿರಬೇಕು, ಅವರ ಕೂಡುವಿಕೆಯ ಸಮಯ ಹೇಗಿರಬೇಕು, ಕೂಡಿದ ನಂತರ ಅವರು ಏನು ಕನ್ಸೀವ್ ಆಗ್ತಾರೋ ಅದಾದ ಮೇಲೆ ಆ ಅಮ್ಮನ ದಿನಚರ್ಯ ಹೇಗಿರಬೇಕು. ಈಗ ನೀವು 5 ತಿಂಗಳು ಗರ್ಭಿಣಿ ಇದ್ದೀರಂತ ತಿಳ್ಕೊಳ್ಳಿ. ಆಲ್ರೆಡಿ ಮಗುವಿನ ಭ್ರೂಣ ಬೆಳೆದಿದೆ. ಈಗ ಎಲ್ಲ ಡೇ ಬೈ ಡೇ ಡೆವಲಪ್ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೀವು ಮೊಟ್ಟ ಮೊದಲು ಏನು ಮಾಡಬೇಕು ಅಂತಂದರೆ ಈ ಒಂದು ಕೆಳಗಡೆ ಕೂತ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಎಷ್ಟೋ ಜನ ಸಿಟಿಗಳಲ್ಲಿ ಬರೀ ಪ್ರೆಗ್ನೆಂಟ್ ಇರ್ತಾರೆ, ಲೈಫ್ ಲಾಂಗ್ ಬರೀ ಚೇರ್ ಮೇಲೆ ಕೂತ್ಕೊಂಡಿರ್ತಾರೆ. ಅದಕ್ಕೆ ಈ ಆಸನವನ್ನು ನೀವು ಹೆಚ್ಚೆಚ್ಚು ಮಾಡಿ. ಫಸ್ಟು ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಸಿಜರಿನ್ ಆಗೋದಿಲ್ಲ, ನ್ಯಾಚುರಲ್ ಆಗಿ ಸಹಜವಾದ ಹೆರಿಗೆ ಆಗ್ತದೆ. ಈ ರೀತಿ ಈ ಆಸನವನ್ನು ನೀವು ಮಾಡಿ. ನಾನು ಬೇಕಂತಲೇ ಈ ಪ್ರೆಗ್ನೆನ್ಸಿ ಯೋಗವನ್ನು ಟಿ ವಿಯಲ್ಲಿ ಹೇಳ್ಕೊಡೋದಿಲ್ಲ. ಯಾಕೆ ಹೇಳ್ಕೊಡೋದಿಲ್ಲ ಅಂತಂದರೆ ಇದನ್ನು ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ. ನಿಮಗೆ ಎಫೆಕ್ಟ್ ಆಗಲ್ಲ, ನಿಮ್ಮ ಹೊಟ್ಟೆಯೊಳಗಿರುವಂಥ ಮಗುವಿಗೂ ಎಫೆಕ್ಟ್ ಆಗುತ್ತೆ. ಆ ಎಫೆಕ್ಟ್, ಆ ದುಷ್ಪರಿಣಾಮದ ಪಾಪವನ್ನು ನಾನು ತೆಗೆದುಕೊಳ್ಳೋಕ್ಕೆ ರೆಡಿ ಇಲ್ಲ. ಅದಕ್ಕೆ ಈ ಪ್ರೆಗ್ನೆನ್ಸಿ ಯೋಗವನ್ನು ನೀವು ಕಲಿಬೇಕು ಅಂತಂದರೆ 5 ತಿಂಗಳ ಗರ್ಭಿಣಿ ನೀವು ನಮ್ಮ ಸಂಸ್ಥೆಗೆ ಬರಬೇಕು. ದರ್ ಈಸ್ ನೋ ಅದರ್ ಆಪ್ಷನ್. ಉಳಿದೆಲ್ಲದಕ್ಕೆ ನಾನು ನೀವು ಹೇಳ್ಕೊಡ್ತೇನೆ. ಸಾಧ್ಯ ಆದರೆ ಇದೊಂದು ಮಾತ್ರ ನೀವು ಮಾಡ್ತಾ ಹೋಗಿ. ಯಾಕಂದರೆ ನಿಮಗೆ ಈ ಪ್ರೆಗ್ನೆಂಟ್ ಇದ್ದೀರಿ, ಆಲ್ರೆಡಿ ಗರ್ಭಿಣಿ ಇದ್ದೀರಿ, ನಿಮಗೆ ಆಲ್ರೆಡಿ BP ಇದೆಯಾ, ನಿಮಗೆ ಶುಗರ್ ಇದೆಯಾ, ನಿಮ್ಗೆ ಕೊಲೆಸ್ಟ್ರಾಲ್ ಏನಿದೆ, ನೀವು ಎಷ್ಟು ತೂಕ ಇದ್ದೀರಾ, ಅತಿ ತೆಳುವಿದ್ದೀರಾ, ದಪ್ಪಿದ್ದೀರಾ, ನಿಮ್ಗೆ ವಯಸ್ಸು ಇವಾಗ ಎಷ್ಟು, ಇವೆಲ್ಲವನ್ನು ಮೇಜರ್ ಮಾಡಿಕೊಂಡು ಇವೆಲ್ಲವನ್ನು ತಿಳ್ಕೊಂಡು ನಿಮಗೆ ಯಾವ ರೀತಿ ಹೇಳಿದರೆ ಸರಿ ಆಗತ್ತೆ ಅನ್ನೋದು ಹೇಳ್ಕೊಡ್ಬೋದು. ನಾನು ಏನೋ ಒಂದು ಇಲ್ಲಿ ಹೇಳ್ತೀನಿ, ನೀವೇನೋ ಒಂದು ಮಾಡೋದು, ಕೆರೆಗಳಿತ್ತು, ಕೋನ ಕೆರೆಗಳಿತ್ತು ಅಂದಾಗೆ ನಾಳೆ ಸ್ವಾಮಿಗಳು ಹೀಗೆ ಹೇಳ್ಕೊಟ್ಟಿದ್ರು, ಯೋಗ ಗುರುಗಳು ಹಿಂಗೆ ಹೇಳ್ಕೊಟ್ರು, ಹಂಗೆ ಮಾಡಿದೆ ಹಿಂಗೆ ಆಯಿತು ಅಂತ ನಾಳೆ ನಮ್ಮ ಮೇಲೆ ಹೇಳೋದು ಬಿಡೋದು. ಅದಕ್ಕೆ ಸರಿಯಾಗಿ ಕೂಡಗನಿಗಿಂತ ಮೆಳಗನ್ ಲೇಸ್ ಅಂತ ಸ್ವಲ್ಪ ತುಸು ತಿನ್ನಬೇಕಂತ ಕಸ ತಿನ್ನಬಾರ್ದಂತೆ. ಅದನ್ನು ಸ್ವಲ್ಪ ಸರಿಯಾಗಿ ಮಾಡಿ, ಅದರಿಂದ ನಿಮಗೆ ಸೈಡ್ ಎಫೆಕ್ಟ್ ಆಗಬಾರ್ದು. ಈ ರೀತಿ ಒಂದು ಬಟರ್ಫ್ಲೈ ಮಾತ್ರ ಇದನ್ನು ನಿರಂತರ ಮಾಡ್ತಾ ಹೋಗಿ. ಇದರಿಂದ ನಿಮ್ಮ ಪೆಲ್ವಿಕ್ ಏರಿಯಾ ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಆಗುತ್ತೆ, ಹಿಪ್ ಜಾಯಿಂಟ್ ತುಂಬ ಚೆನ್ನಾಗಿ ಆಗುತ್ತೆ. ಮುಂದೆ ಹೆರಿಗೆ ಮಾಡೋ ಸಂದರ್ಭದಲ್ಲಿ ನಿಮಗೆ ಸಹಜವಾದ ಹೆರಿಗೆ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿನಿತ್ಯ ಬೆಳಗ್ಗೆ ಎದ್ದು ನಿಮಗೆ ಇಷ್ಟವಾಗಿರುವಂಥ ಮಂತ್ರ ಧ್ಯಾನವನ್ನು ಮಾಡ್ತಾ ಹೋಗಿ. ಮತ್ತು ಯಾವಾಗ ಪ್ರೆಗ್ನೆಂಟ್ ಆಗುತ್ತೋ, ಯಾವಾಗ ಹೊಟ್ಟೆ ಹೇಗೆ ಮುಂದೆ ಬರ್ತಾ ಹೋಗುತ್ತೋ ಅವಾಗ ಗೊತ್ತಂಗೆ ಹೊಟ್ಟೆ ಮೇಲೆ ಪ್ರೆಷರ್ ಆಗುತ್ತೆ. ಯಾವಾಗ ಹೊಟ್ಟೆ ಮೇಲೆ ಪ್ರೆಷರ್ ಆಗುತ್ತೋ ಆವಾಗ ನಿಮ್ಮ ಈ ಡಯಾಫ್ರಾಮ್ ಅಂತ ಇರುತ್ತೆ, ಇದು ಮೂಮೆಂಟ್ ಆಗಲ್ಲ. ಇದು ಯಾವಾಗ ಮೂಮೆಂಟ್ ಆಗಲ್ಲ, ನೀವು ಚೆಸ್ಟ್ ಬ್ರೀದಿಂಗ್ ಮಾಡುತ್ತಾ ಹೋಗ್ತೀರ. ಯಾವಾಗ ಚೆಸ್ಟ್ ಬ್ರೀದಿಂಗ್ ಮಾಡ್ತೀರ ಇದು ಭಾಗ ಹೀಗೆ ಹೇಳ್ತಾ ಹೋಗುತ್ತೆ. ಇದರಿಂದ ನಿಮಗೆ ಆತಂಕ, ಭಯ ಆಗ್ತಾ ಹೋಗುತ್ತೆ, ನಿದ್ದೆ ಸರಿ ಬರೋದಿಲ್ಲ. ಅದಕ್ಕೆ ಸಹಜವಾದ ಉಚ್ಛ್ವಾಸ ನಿಶ್ವಾಸವನ್ನು ಮಾಡಬೇಕು. ಅದಕ್ಕೆ ನಮ್ಮ ಶ್ವಾಸ ಅಂತ ಹೆಸರಿಟ್ಟಿವಿ. ಶ್ವಾಸವನ್ನು ತಿಳ್ಕೊಂಡ್ಬಿಟ್ರೆ ಜೀವನದಲ್ಲಿ ಇನ್ಯಾವುದೂ ತಿಳ್ಕೊಳಕ್ಕಾಗಲ್ಲ. ಶ್ವಾಸ ಇರೋವರೆಗೆ ವಿಶ್ವಾಸ ಇರಬೇಕು ಅಂತ. ಅದಕ್ಕೆ ಈ ಉಚ್ಛ್ವಾಸ ನಿಶ್ವಾಸದ ಗತಿ, ಆಸನ, ಪ್ರಾಣಾಯಾಮದ ಕ್ರಮಬದ್ಧವಾಗಿರುವಂಥ ವಿಧಾನವನ್ನು ನಾವು ನಿಮಗೆ ಹೇಳ್ಕೊಡ್ತೀವಿ. ಅದಕ್ಕಾಗಿ ನೀವು ನಮ್ಮ ಶ್ವಾಸ ಸಂಸ್ಥೆಗೆ ಮತ್ತು ಹರಿಹರದ ಪಂಚಮಸಾಲಿ ಜಗದ್ಗುರು ಪೀಠಕ್ಕೆ ಬನ್ನಿ. ಎರಡೂ ಕಡೆಗೆ ನಾವು ಸಿಗ್ತೇವೆ. ನಾವು ನಿಮಗೆ ಒಂದು ಸರಿಯಾದ ಮಾರ್ಗದರ್ಶನ ಮಾಡಿ ನಾವು ನೀವೆಲ್ಲ ಸೇರಿಕೊಂಡು ಕರ್ನಾಟಕವನ್ನು ಯೋಗಯುಕ್ತ ರೋಗಮುಕ್ತ ಮಾಡೋಣ. ನಿಮಗೆ ಬಹಳ ದಿನಗಳಿಂದ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆಯಾ? ಅದಕ್ಕೆ ಯೋಗಾಸನದ ಪರಿಹಾರ ಬೇಕಾ? ಹಾಗಿದ್ರೆ ಈಗಲೇ ನಿಮ್ಮ ಸಮಸ್ಯೆಯನ್ನ ಇಮೇಲ್ ಮಾಡಿ ಅಥವಾ ಪತ್ರದ ಮುಖಾಂತರ ನಮಗೆ ಬರೆದು ಕಳಿಸಿ. ನಮ್ಮ ಇಮೇಲ್ ವಿಳಾಸ smarami@gmail.com. ನಮ್ಮ ಕಚೇರಿ ವಿಳಾಸ TV9 ಕರ್ನಾಟಕ ಪ್ರೈವೇಟ್ ಲಿಮಿಟೆಡ್, ಪ್ರಾತಃ ಸ್ಮರಾಮಿ ವಿಭಾಗ, 13/1 ರೀನಿಯರ್ ಸ್ಟ್ರೀಟ್, ರಿಚ್ಮಂಡ್ ಟೌನ್, ಬೆಂಗಳೂರು 560025. ಕಷ್ಟ ಸುಖಗಳು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಕಷ್ಟದ ಹಿಂದೆ ಸುಖ ಇದ್ದೇ ಇರುತ್ತೆ. ನಾವ್ ಯಾಕಿದನ್ನ ನಿಮಗೆ ಹೇಳ್ತಿದೀವಿ ಅಂದ್ರೆ, ಇವತ್ತು ಕೆಲವರಿಗೆ ಒಳಿತಾದ್ರೆ ಕೆಲವರಿಗೆ ಅಷ್ಟೇನು ಒಳ್ಳೆ ದಿನ ಅಲ್ಲ.
ಹಾಗಂತ ಯಾರೂ ಧೈರ್ಯಗೆಡಬೇಡಿ, ನಿಮಗೂ ಒಂದಿನ ಬಂದೇ ಬರತ್ತೆ. ಹಾಗಿದ್ರೆ ಬನ್ನಿ, ಇವತ್ತಿನ ದಿನ ಭವಿಷ್ಯದಲ್ಲಿ ಯಾರಿಗೆ ಏನೇನು ಫಲಾಫಲಗಳಿವೆ ಅನ್ನೋದನ್ನ ನೋಡೋಣ. ವೀಕ್ಷಕರೇ, ಇವತ್ತು ಸೋಮವಾರ, ದಿನಾಂಕ 4/6/2018. ಇವತ್ತು ಸೂರ್ಯೋದಯ ಆಗುವಂಥದ್ದು ಬೆಳಗ್ಗೆ 5 ಗಂಟೆ 51 ನಿಮಿಷಕ್ಕೆ, ಹಾಗೆ ಸೂರ್ಯಾಸ್ತ ಸಂಭವಿಸುವಂಥದ್ದು ಸಂಜೆ 6 ಗಂಟೆ 40 ನಿಮಿಷಕ್ಕೆ. ಇನ್ನು ಚಂದ್ರೋದಯ ರಾತ್ರಿ 11 ಗಂಟೆ 17 ನಿಮಿಷಕ್ಕೆ ಆದ್ರೆ ಚಂದ್ರಾಸ್ತ ಬೆಳಗ್ಗೆ 10 ಗಂಟೆ 21 ನಿಮಿಷಕ್ಕೆ. ಇನ್ನು ಶುಭ ಕಾರ್ಯಗಳನ್ನ ಮಾಡುವವರು ನೋಡ್ಲೇಬೇಕಾದಂತ ಸಮಯದ ಬಗ್ಗೆ ನೋಡುವುದಾದ್ರೆ, ರಾಹುಕಾಲ ಬೆಳಗ್ಗೆ 7 ಗಂಟೆ 27 ನಿಮಿಷದಿಂದ 9 ಗಂಟೆ 3 ನಿಮಿಷದವರೆಗೆ ಇರುತ್ತೆ. ಹಾಗೆ ಯಮಕಂಟಕ ಕಾಲ ಇರುವಂತದ್ದು ಬೆಳಗ್ಗೆ 10 ಗಂಟೆ 40 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 16 ನಿಮಿಷಗಳವರೆಗೆ. ಶುಭ ಕಾರ್ಯಗಳಿಗೆ ಶುಭ ಮುಹೂರ್ತ ಇರುವಂತದ್ದು ಬೆಳಗ್ಗೆ 5 ಗಂಟೆ 51 ನಿಮಿಷದಿಂದ 7 ಗಂಟೆ 27 ನಿಮಿಷಗಳವರೆಗೆ. ಹಾಗೆ ಕೆಟ್ಟ ಮುಹೂರ್ತ ಇರುವಂತದ್ದು ಮಧ್ಯಾಹ್ನ 12 ಗಂಟೆ 41 ನಿಮಿಷದಿಂದ 1 ಗಂಟೆ 33 ನಿಮಿಷಗಳವರೆಗೆ. ಹಾಗಾಗಿ ಈ ಸಮಯದಲ್ಲಿ ಯಾವ ಶುಭ ಕಾರ್ಯಗಳನ್ನ ಮಾಡೋಕೆ ಹೋಗಬೇಡಿ. ಈ ದಿನದ ವಿಶೇಷತೆಯನ್ನು ನೋಡುವುದಾದ್ರೆ, ಸುಬ್ರಹ್ಮಣ್ಯನ ಆರಾಧನೆಗೆ ಪ್ರಶಸ್ತವಾದಂತಹ ದಿನವಾಗಿದೆ. ಇನ್ನು ಇವತ್ತಿನ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಯೋಣ. ಮೇಷರಾಶಿಯವರಿಗೆ ಇವತ್ತು ದೈವ ಕಾರ್ಯಕ್ಕಾಗಿ ಕರೆ ಬರಲಿದೆ. ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಸಂತಸವನ್ನ ಪಡಲಿದ್ದೀರಿ. ಇನ್ನು ಸಹೋದರಿಗೆ ಅನಾರೋಗ್ಯವಾಗುವಂತಹ ಹಿನ್ನೆಲೆಯಲ್ಲಿ ದೂರ ಪ್ರಯಾಣ ಮಾಡುವಂತಹ ಸಂಭವ ಇದೆ. ತಾಯಿಯ ಸಹೋದರನಿಗೆ ಭಿನ್ನಾಭಿಪ್ರಾಯದ ಸೂಚನೆ ಇದೆ, ಹಾಗಾಗಿ ಎಚ್ಚರವಾಗಿರಿ. ವೃಷಭ ರಾಶಿಯವರಿಗೆ ಸುಗಂಧ ದ್ರವ್ಯಗಳ ವ್ಯಾಪಾರದಲ್ಲಿ ಆರ್ಥಿಕವಾಗಿ ಸ್ವಲ್ಪ ಲಾಭವಾಗುತ್ತೆ. ದೃಢ ಸಂಕಲ್ಪದಂತೆ ನಿಮ್ಮ ಕೆಲಸದಲ್ಲಿ ಜಯವೆನ್ನುವಂಥದ್ದು ನಿಮ್ಗೆ ಸಿಗುತ್ತೆ. ಸಂಗೀತದ ಸಾಧನೆಗೆ ನೀವು ಸ್ವಲ್ಪ ಹೆಚ್ಚು ಕೆಲಸವನ್ನ ಮಾಡಬೇಕಾಗತ್ತೆ, ಶ್ರಮ ಪಡಬೇಕಾಗುತ್ತೆ. ಆಹಾರ ವ್ಯತ್ಯಾಸದಿಂದ ಅನಾರೋಗ್ಯದ ಸೂಚನೆ ಇದೆ, ಎಚ್ಚರವಾಗಿರಿ. ಮಿಥುನ ರಾಶಿಯವರಿಗೆ ಇವತ್ತು ಅಷ್ಟೇನು ಚೆನ್ನಾಗಿಲ್ಲ. ಪ್ರಕೃತಿಯ ವಿಕೋಪದಿಂದ ಬೆಳಗ್ಗೆ ತೊಂದರೆ ಆಗಲಿದೆ. ಬಂಧುಗಳ ಆಗಮನದಿಂದ ಆಕಸ್ಮಿಕವಾಗಿ ವಿರೋಧ ಎದುರಾಗುವಂತ ಸಂಭವ ಇದೆ. ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸವಾಗಲಿದೆ. ಸಮಾಧಾನ ಏನಂದ್ರೆ ಬಂಡವಾಳ ಹೂಡಿಕೆಯಿಂದ ಅಲ್ಪ ಲಾಭವಾಗುತ್ತೆ. ಕಟಕ ರಾಶಿಯವರಿಗೆ ಈ ದಿನ ಶುಭ, ಯಾಕೆಂದ್ರೆ ನ್ಯಾಯಾಲಯದಲ್ಲಿ ಈ ದಿನ ನಿಮ್ಮ ಪರವಾಗಿ ಜಯ ದೊರೆಯಲಿದೆ. ಇವತ್ತು ನೀವು ದೋಣಿಯಲ್ಲಿ ಪ್ರಯಾಣಿಸುವಂತದ್ದು ಒಳ್ಳೆಯದಲ್ಲ. ಇನ್ನು ಈ ರಾಶಿಯ ರಾಜಕಾರಣಿಗಳಿಗೆ ಇವತ್ತು ಸಂಭ್ರಮದ ದಿನ. ಕೆಲವರಿಗೆ ಮಾನಸಿಕವಾಗಿ ಸ್ವಲ್ಪ ಬೇಸರ ಉಂಟಾಗುವಂತಹ ಸಂದರ್ಭವಿದೆ. ಸಿಂಹರಾಶಿಯವರು ಕಳೆದುಕೊಂಡಂತಹ ಒಡವೆ ಇಂದು ಸಿಗಲಿದೆ. ಇನ್ನು ನೀವು ಇವತ್ತು ಪ್ರಯಾಣ ಮಾಡುವಾಗ ಸ್ವಲ್ಪ ಎಚ್ಚರವಾಗಿರಿ. ಗಣಿಗಾರಿಕೆಯಲ್ಲಿ ನಷ್ಟವಾಗುವಂತಹ ಸೂಚನೆ ಕಂಡು ಬರ್ತಾ ಇದೆ. ನಿಮ್ಮ ಧೈರ್ಯ ಸಾಹಸದಿಂದ ಪ್ರಾಣಾಪಾಯದಲ್ಲಿರುವವರ ರಕ್ಷಣೆ ಮಾಡಲಿದ್ದೀರಿ. ಕನ್ಯಾ ರಾಶಿಯವರು ಬರೆದಿರುವಂತಹ ಲೇಖನಗಳಿಗೆ ಉತ್ತಮವಾದಂತಹ ಪ್ರತಿಕ್ರಿಯೆ ದೊರೆಯಲಿದೆ. ಮಧ್ಯಾಹ್ನದ ನಂತರ ಆಕಸ್ಮಿಕವಾಗಿ ಧನ ಲಾಭವಾಗುತ್ತೆ. ಬಹುದಿನಗಳ ಕೆಲಸವೊಂದರಲ್ಲಿ ನೀವು ಏನು ಅಂದ್ಕೊಂಡಿದ್ದೀರೋ ಆ ಸಾಧನೆಯನ್ನ ಮಾಡ್ತೀರಿ. ಇವತ್ತು ಹಸುಗಳಿಗೆ ಮೇವು ಕೊಡಿಸುವಂತಹ ಯೋಗ ನಿಮ್ಗಿದೆ. ಇನ್ನು ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯವನ್ನ ನೋಡೋಣ. ಈ ರಾಶಿಯ ವಿದ್ಯಾರ್ಥಿಗಳಿಗೆ ಇವತ್ತು ಶುಭ ದಿನ. ವೈದ್ಯಕೀಯ ವಿದ್ಯಾಭ್ಯಾಸದಲ್ಲಿ ನೀವು ಉತ್ತಮವಾದಂತಹ ಸಾಧನೆಯನ್ನ ಮಾಡ್ತೀರಿ. ಸರ್ಕಾರಿ ಕೆಲಸದಲ್ಲಿ ಹಿನ್ನಡೆಯಲ್ಲಿದ್ದಂತಹ ಕೆಲಸ ಇವತ್ತು ಆಗಲಿದೆ. ವಾಹನದಲ್ಲಿ ಹೋಗುವಾಗ ದಂಡ ಕಟ್ಟುವಂತಹ ಸಂಭವ ಇದೆ. ರಸ್ತೆ ನಿಯಮಗಳನ್ನ ಶಿರಸಾವಹಿಸಿ ಪಾಲಿಸಿ. ಬೆಳ್ಳಿ ಖರೀದಿಯಿಂದ ನಿಮ್ಗೆ ಲಾಭವಾಗುತ್ತೆ. ಇನ್ನು ವೃಶ್ಚಿಕ ರಾಶಿ, ವೈದ್ಯಕೀಯ ಪರೀಕ್ಷೆಯಿಂದ ಅನಾರೋಗ್ಯದ ಬಗ್ಗೆ ಪರಿಹಾರ ಸಿಗದೆ ಚಿಂತೆ ಆಗುವಂತಹ ಸಾಧ್ಯತೆ ಇದೆ. ನೀವು ಕೋಪವನ್ನ ನಿಯಂತ್ರಿಸಿಕೊಳ್ಬೇಕು, ಇಲ್ಲವಾದಲ್ಲಿ ಸಮಸ್ಯೆ ಆಗುತ್ತೆ. ಪರಸ್ಪರ ಮಾತುಕತೆ ಮಾಡುವುದರಿಂದ ಕೌಟುಂಬಿಕ ಸಮಸ್ಯೆಗೆ ಪರಿಹಾರ ಸಿಗಲಿದೆ. ನಿಮ್ಮ ಮನೆಯನ್ನ ವಾಸ್ತುಶಾಸ್ತ್ರಕ್ಕೆ ಅನುಗುಣವಾಗಿ ಬದಲಾಯಿಸುವ ಬಗ್ಗೆ ಸ್ವಲ್ಪ ಯೋಚನೆಯನ್ನ ಮಾಡಲಿದ್ದೀರಿ. ಇನ್ನು ಧನಸ್ಸು ರಾಶಿಯವರು ಸಂಗೀತ ಸ್ಪರ್ಧೆಯಲ್ಲಿ ಉತ್ತಮವಾದಂತಹ ಸಾಧನೆಯನ್ನ ಮಾಡ್ತಾರೆ. ಬಂಡವಾಳ ಹೂಡಿಕೆಯಿಂದ ನಷ್ಟವಾಗುವಂತಹ ಸಾಧ್ಯತೆ ಇರುವುದರಿಂದ ಸ್ವಲ್ಪ ಎಚ್ಚರವಾಗಿರಿ. ಶತ್ರುಗಳಿಂದ ತೀವ್ರವಾದಂತಹ ಅಸಮಾಧಾನವಾಗುತ್ತೆ. ಹೀಗಾಗಿ ನೀವು ತಾಳ್ಮೆ ವಹಿಸುವಂತದ್ದು ಅಗತ್ಯ. ಮಕ್ಕಳ ವಿದ್ಯಾಭ್ಯಾಸ ಪ್ರಯತ್ನದಲ್ಲಿ ನಿಮಗೆ ಜಯ ಎನ್ನುವಂಥದ್ದು ಸಿಗಲಿದೆ. ಇನ್ನು ಮಕರ ರಾಶಿಯವರಲ್ಲಿ ಕೆಲವರ ದಾಂಪತ್ಯ ಕಲಹ ಎನ್ನುವಂಥದ್ದು ವಿಚ್ಛೇದನ ಮಟ್ಟವನ್ನ ತಲುಪುವಂತಹ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಅಧಿಕಾರಿಗಳ ಉಪಟಳದಿಂದ ಬೇಸರವಾಗುವಂತಹ ಸಂಭವ ಇದೆ. ಮಗಳಿಗೆ ಉದ್ಯೋಗದಲ್ಲಿ ಬಡ್ತಿ ದೊರೆಯುವಂತಹ ಅವಕಾಶ ಒದಗಿ ಬರುತ್ತೆ. ಮನೆ ಖರೀದಿಗೆ ಬ್ಯಾಂಕ್ನಿಂದ ಧನ ಸಹಾಯ ದೊರೆತು ಇದರಿಂದ ಸಂತೋಷ ಉಂಟಾಗುತ್ತೆ. ಕುಂಭರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಇಲ್ಲದೆ ಬೇಸರವಾಗುತ್ತೆ. ಕೆಲಸದ ಪ್ರಯುಕ್ತ ದೂರ ಪ್ರಯಾಣವನ್ನ ಮಾಡಲಿದ್ದೀರಿ. ಕೆಲಸಗಾರರ ಕೊರತೆಯಿಂದಾಗಿ ಕೃಷಿ ಕಾರ್ಯದಲ್ಲಿ ಸ್ವಲ್ಪ ಹಿನ್ನಡೆಯಾಗುತ್ತೆ. ನಿಮಗೆ ಧನಾಗಮನದ ಯೋಗವಿದ್ರೂ ಉಳಿತಾಯ ಮಾಡುವಂಥದ್ದು ಕಷ್ಟವಾಗುತ್ತೆ. ಮೀನರಾಶಿಯವರು ಪ್ರಯಾಣವನ್ನ ಮುಂದೂಡುವಂತಹ ಸಾಧ್ಯತೆ ಇದೆ. ಮೀನುಗಾರಿಕೆಯಲ್ಲಿ ತೊಡಗಿರುವವರಿಗೆ ಸ್ವಲ್ಪ ಮಟ್ಟಿಗೆ ನಷ್ಟವಾಗುವಂತಹ ಸಾಧ್ಯತೆ ಇದೆ. ಸ್ನೇಹಿತರೊಂದಿಗೆ ಮೃಷ್ಟಾನ್ನ ಭೋಜನವನ್ನ ಸವಿಯುವಂತಹ ಅವಕಾಶ ನಿಮ್ಮದಾಗಲಿದೆ.
ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನದಿಂದ ನಿಮಗೆ ಶುಭವಾಗಲಿದೆ.